ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾ ಪರ್ವದಲ್ಲಿ ಧರ್ಮರಾಜನು ಭೀಷ್ಮಾದಿಗಳನ್ನು ಸನ್ಮಾನಿಸಿ ಅವರನ್ನು ಆಯಾ ಅಧಿಕಾರಗಳಲ್ಲಿ ನಿಯಮಿಸಿದುದು ಮತ್ತು ರಾಜಸೂಯ ಯಾಗವು ಎಂಬ 38ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜ, ಕೇಳು. ಭೀಷ್ಮ ದ್ರೋಣರಿಬ್ಬರು ಬಂದುದನ್ನು ಕೇಳಿದೊಡನೆ ಯುಧಿಷ್ಠಿರನು ಇದಿರೆದ್ದು ಬಂದು ಅವರಿಗೆ ನಮಸ್ಕರಿಸಿದನು. ಆಮೇಲೆ ಭೀಷ್ಮನನ್ನು, ದ್ರೋಣನನ್ನು, ಕೃಪಾ ಅಶ್ವತ್ಥಾಮರನ್ನು, ದುರ್ಯೋಧನನನ್ನು, ವಿವಿಂಶತಿಯನ್ನು ಕರೆಸಿಕೊಂಡು ಅವರನ್ನು ಕುರಿತು, ನೀವೆಲ್ಲರೂ ಈ ಯಾಗದಲ್ಲಿ ನನಗೆ ಸಹಾಯಕರಾಗಿ ಅನುಗ್ರಹಿಸಬೇಕು. ನನ್ನಲ್ಲಿರುವ ಅಪಾರ ಧನವು ಯಾವುದುಂಟು ಅವೆಲ್ಲವೂ ನಿಮ್ಮದೆಂದೇ ಭಾವಿಸಿ ನಿಮ್ಮಿಷ್ಟದಂತೆ ವಿನಿಯೋಗಿಸಬಹುದು. ನನಗೂ ಮುಂದೆ ನಡೆಯಬೇಕಾದ ರೀತಿಗಳನ್ನು ಆಗಾಗ ತಿಳಿಸುತ್ತಿರಬೇಕೆಂದು ಹೇಳಿ ಅವರೆಲ್ಲರನ್ನೂ ಯಥಾಯೋಗ್ಯವಾಗಿ ಆಯಾ ಅಧಿಕಾರಗಳಲ್ಲಿ ನಿಯೋಗಿಸಿದನು. ಊಟಕ್ಕಾಗಿ ಬಂದವರನ್ನು ವರಿಸೆಯಾಗಿ ಕುಳ್ಳಿರಿಸುವುದು, ಊಟ ಮಾಡಿ ಮಿಗಿಸಿದ ಎಂಜಲನ್ನವನ್ನು ಎತ್ತಿ ಹಾಕಿಸುವುದು, ಭೋಜನ ಕಾಲದಲ್ಲಿ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವುದು, ಈ ಕಾರ್ಯಕ್ಕಾಗಿ ಯುಯುತ್ಸುವನ್ನು ನಿಯಮಿಸಿದನು. ಭಕ್ಷ್ಯ ಭೋಜ್ಯಗಳ ಅಧಿಕಾರವನ್ನು ದುಶ್ಯಾಸನನಿಗೆ ಕೊಟ್ಟನು. ಬ್ರಾಹ್ಮಣರನ್ನು ವಿಚಾರಿಸಿಕೊಳ್ಳುವುದಕ್ಕಾಗಿ ಅಶ್ವತ್ಥಾಮನನ್ನು ಪ್ರಾರ್ಥಿಸಿಕೊಂಡನು. ರಾಜರನ್ನು ಆಧರಿಸುವುದಕ್ಕಾಗಿ ಸಂಜಯನನ್ನು, ನಡೆದುದು ನಡೆಯತಕ್ಕದು ಇವುಗಳನ್ನು ವಿಚಾರಿಸುವುದಕ್ಕಾಗಿ ಭೀಷ್ಮ ದ್ರೋಣರನ್ನು, ಧನ ಕನಕ ರತ್ನಾದಿಗಳನ್ನು ನೋಡಿಕೊಳ್ಳುವುದಕ್ಕೂ ದಕ್ಷಿಣೆಗಳನ್ನು ಕೊಡುವುದಕ್ಕೂ ಕೃಪಾಚಾರ್ಯನನ್ನು ನಿಯಮಿಸಿದನು. ಹೀಗೆಯೇ ಬೇರೆ ಬೇರೆ ಪ್ರಧಾನ ಮನುಷ್ಯರನ್ನೆಲ್ಲ ಆಯಾ ಕಾರ್ಯಗಳಲ್ಲಿ ನಿಯಮಿಸಿದನು. ಧೃತರಾಷ್ಟ್ರ, ಬಾಹ್ಲೇಕ, ಸೋಮದತ್ತ, ಜಯದ್ರಥರೆಂಬಿ 4 ಮುಖ್ಯಾಧಿಕಾರಿಗಳಂತೆ ಇರಿಸಲ್ಪಟ್ಟರು. ಧರ್ಮಜ್ಞನಾದ ವಿದುರನು ಹಣದ ವೆಚ್ಚವನ್ನೆಲ್ಲ ನಡೆಸುತ್ತಿದ್ದನು. ದುರ್ಯೋಧನನು ಅಲ್ಲಲ್ಲಿಂದ ಧರ್ಮರಾಜನಿಗೆ ಬಂದ ಕಾಣಿಕೆಗಳನ್ನೆಲ್ಲ ತೆಗೆದಿಡುವ ಕಾರ್ಯಕ್ಕೆ ನಿಂತನು. ಕುಂತಿ ಮತ್ತು ಗಾಂಧಾರಿ ಇವರಿಬ್ಬರು ಯಾಗಕ್ಕಾಗಿ ಬಂದ ಸ್ತ್ರೀಯರನ್ನು ಆಧರಿಸುತ್ತಿದ್ದರು. ಇವರಿಬ್ಬರ ಸೊಸೆಯರೆಲ್ಲ ತಮ್ಮ ಅತ್ತೆಯವರು ಹೇಳಿದ ಕೆಲಸಗಳನ್ನು ಮಾಡುತ್ತಿದ್ದರು. ಅರ್ಜುನನು ಆಗಾಗಿನ ಕಾರ್ಯಗಳನ್ನು ಕೃಷ್ಣನನ್ನು ಕೇಳಿ ನಡೆಸುವುದಕ್ಕಾಗಿ ಕೃಷ್ಣನ ಬಳಿಯಲ್ಲಿಯೇ ಇರಿಸಲ್ಪಟ್ಟನು. ಸರ್ವಲೋಕೇಶ್ವರನು, ಲೋಕಪೂಜಿತನೂ ಆದ ಶ್ರೀಕೃಷ್ಣನು ಎಲ್ಲರಿಗಿಂತಲೂ ಮೇಲಾದ ಫಲವನ್ನು ಬಯಸಿ ಅಲ್ಲಿಗೆ ಬಂದ ಬ್ರಾಹ್ಮಣರ ಪಾದವನ್ನು ತೊಳೆಯುವ ಭಾರವನ್ನು ತಾನೇ ವಹಿಸಿಕೊಂಡನು. ಧರ್ಮರಾಜನ ನೂತನ ಸಭೆಯನ್ನು ನೋಡುವುದಕ್ಕಾಗಿ ಅಲ್ಲಿಗೆ ಬಂದವರಲ್ಲಿ 1000ಕ್ಕಿಂತಲೂ ಕಡಿಮೆಯಾಗಿ ಕಾಣಿಕೆಯನ್ನು ತಂದವನು ಯಾವನೊಬ್ಬನೂ ಇರಲಿಲ್ಲ. ಒಬ್ಬೊಬ್ಬ ರಾಜನು ತನ್ನಿಂದಾದಷ್ಟು ರತ್ನರಾಶಿಗಳನ್ನು ತಂದು ಧರ್ಮರಾಜನನ್ನು ಪ್ರೋತ್ಸಾಹಗೊಳಿಸುತ್ತಿದ್ದರು. ಒಬ್ಬೊಬ್ಬರು ತಾವು ಕೊಡತಕ್ಕ ರತ್ನಗಳಿಂದಲೇ ಧರ್ಮರಾಜನ ಯಾಗವೆಲ್ಲ ಪೂರ್ತಿಯಾಗಬೇಕೆಂದು ಮೇಲೆ ಮೇಲೆ ಸ್ಪರ್ಧೆಯಿಂದ ಧನವನ್ನು ತಂದೊಪ್ಪಿಸಿದರು. ಓ ಜನಮೇಜಯ ರಾಜ, ಆಗ ಧರ್ಮರಾಜನ ಯಾಗಭೂಮಿಯಲ್ಲಿ ಎಲ್ಲಿ ನೋಡಿದರೂ ಮೇಲುಪ್ಪರಿಗೆಗಳಿಂದಲೂ ಶಿಖರಗಳಿಂದಲೂ ಸೇನಾಬಲ ರಕ್ಷಿತಗಳಾದ ಪ್ರಾಕಾರಗಳಿಂದಲೂ ಕೂಡಿದ ರಾಜಭವನಗಳು, ಅಲ್ಲಲ್ಲಿ ಯಜ್ಞ ದರ್ಶನಕ್ಕಾಗಿ ಬಂದ ದಿಕ್ಪಾಲಕರ ವಿಮಾನಗಳು, ಅಲ್ಲಲ್ಲಿ ಬ್ರಾಹ್ಮಣ ಗೃಹಗಳು, ಅಲ್ಲಲ್ಲಿ ರತ್ನ ಖಚಿತಗಳಾಗಿ ವಿಚಿತ್ರಾಕೃತಿಯುಳ್ಳ ವಿಮಾನ ಸದೃಶಗಳಾದ ಮಂದಿರಗಳು ಕಾಣಿಸುತ್ತಿದ್ದವು. ಐಶ್ವರ್ಯದಲ್ಲಿ ವರುಣನನ್ನು ಮೀರಿಸುವಂತಿರುವ ಯುಧಿಷ್ಠಿರ ರಾಜನು ಅರಗ್ನಿಗಳಿಂದಲೂ ಭೂರಿ ದಕ್ಷಿಣೆಗಳಿಂದಲೂ ಕೂಡಿದ ಆ ಯಾಗವನ್ನು ಆರಂಭಿಸಿ ಆಯಾ ಕಾಲದಲ್ಲಿ ಸಮಸ್ತ ಜನರನ್ನು ಅವರವರ ಸಮಸ್ತ ಕಾಮಗಳಿಂದಲೂ ತೃಪ್ತಿಗೊಳಿಸಿದನು. ಅನ್ನಗಳಿಂದಲೂ ಬಹುವಿಧ ಭಕ್ಷ್ಯಗಳಿಂದಲೂ ತೃಪ್ತರಾದ ಅನೇಕ ಜನಸಮೂಹದಿಂದಲೂ ನಾನಾ ಕಡೆಗಳಿಂದ ಬಂದ ರತ್ನದ ಕಾಣಿಕೆಗಳಿಂದಲೂ ಆ ಸಭೆಯು ಅತ್ಯಂತ ಶೋಭಾಯಮಾನವಾಗಿದ್ದಿತು. ಮಂತ್ರ, ತಂತ್ರ, ಸ್ವರ, ಲಕ್ಷಣಾದಿಗಳಲ್ಲಿ ನಿಪುಣರಾದ ಮಹರ್ಷಿಗಳಿಂದ ನಡೆಸಲ್ಪಟ್ಟ ಆ ಯಾಗದಲ್ಲಿ ಇಡಾಹೋಮ, ಅಜ್ಮ ಹೋಮಾದಿ ಕ್ರಿಯಾಕಲಾಪಗಳಿಂದ ದೇವತೆಗಳೆಲ್ಲರೂ ತೃಪ್ತರಾದರು. ಬ್ರಾಹ್ಮಣರು, ಇತರ ವರ್ಣದವರು ದಕ್ಷಿಣೆಗಳಿಂದಲೂ ಅನ್ನಪಾನಗಳಿಂದಲೂ ಧನ ಕನಕಾದಿಗಳಿಂದಲೂ ದೇವತೆಗಳಂತೆಯೇ ತೃಪ್ತರಾಗಿ ಸಂತೋಷದಿಂದಿದ್ದರು. ಇದು 38ನೆಯ ಅಧ್ಯಾಯವು. ಇಲ್ಲಿಗೆ ರಾಜಸೂಯ ಪರ್ವವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.